ನಾವು ನರೇಗಾ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ವಿ. ಬಡವರು ಹಳ್ಳಿಗಳಲ್ಲಿ ಗೆಣವೆ ಕಟ್ಕೊಳ್ಳೋದು, ಕುಂಟೆ ಕಟ್ಕೊಳ್ಳೋದು, ಅಥವಾ ಇಂಗು ಗುಂಡಿಗಳು ಕಟ್ಕೊಳ್ಳೋದು, ಬಾತ್ರೂಮ್ ಕಟ್ಕೊಳ್ಳೋದು, ಇದೆಲ್ಲ ಕೂಡ ಮಾಡ್ತಾ ಇದ್ರು. ಮನೆಗಳಿಗೆ ಕೊಡ್ತಾ ಇದ್ರು 20,000 ರೂಪಾಯಿ. ಈಗ ಪುಣ್ಯಾತ್ಮ ನಮ್ಮ ಮೋದಿಜಿ ಅದನ್ನು ತೆಗೆದಾಕ್ಬಿಟ್ರು. ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದು, ಮಹಾತ್ಮ ಗಾಂಧಿನ 48ನೇ ಇಸ್ವಿಯಲ್ಲಿ RSS ಅವರು ಅವರ ಏನು ಈ ಜಾತಿವಾದಿಗಳು ಧರ್ಮವಾದಿಗಳು ಸೇರ್ಕೊಂಡು ಮಹಾತ್ಮ ಗಾಂಧಿ ಕೊಂದರು. ಈಗ ಮಹಾತ್ಮ ಗಾಂಧಿ ಅವರ ಹೆಸರಿಟ್ಟು ಮಾಡಿರ್ತಕ್ಕಂಥವ್ರು ಈಗ ಅವರ ಹೆಸರಲ್ಲಿ ಮಾಡ್ತಾ ಇದ್ದಂಥ ನರೇಗಾನ ಕೊಂದ್ಬಿಟ್ಟಿದ್ದಾರೆ. 2ನೇ ಸಲ ಗಾಂಧಿನ ಕೊಂದಂಗೆ ಆಯ್ತು. ಈಗ ಮೊದಲನೇ ಸಲ ಅವ್ರ ದೇಹದ ಮೇಲೆ ಗುಂಡಾರಿಸಿದ್ರು. ಈಗ ಜನರಲ್ಲಿ ಅವರ ಹೆಸರನ್ನೇ ತೆಗಿಬೇಕು ಅಂತ ಹೇಳಿ ಮಹಾತ್ಮ ಗಾಂಧಿ ಹೆಸರು ತೆಗೆದು ರಾಮ್ ಜಿ ಅಂತೆ. ರಾಮ್ ಜಿ ಅಂದ್ರೆ ಏನು? ಗೋಡ್ಸೆ ರಾಮ್ ಅಂತ. ಗೋಡ್ಸೆ ರಾಮ್ ಜಿ. ಗಾಂಧಿನ ಕೊಂದಂತ ಗೋಡ್ಸೆ ಹೆಸರಿಟ್ಟಿದ್ದಾರೆ. ಗೋಡ್ಸೆನವ್ರು ಗಾಂಧಿನ ಕೊಂದ್ರು. ಅದಕ್ಕೆ ಜಿ ಅಂದ್ರೆ ಯಾರು? ಗೋಡ್ಸೆ ರಾಮ್. ಈ ತರ ದೇಶದ ವ್ಯವಸ್ಥೆನೇ ಹಾಳು ಮಾಡ್ತಾ ಇದೆ ಬಿಜೆಪಿ. ದಯಮಾಡಿ ಗ್ರಾಮೀಣ ಭಾಗದಲ್ಲಿ ಇದನ್ನು ಕೆಲಸ ಕೊಡೋದು, ರೈಟ್ ಟು ವಾಟ್ ಐ ಕ್ಯಾನ್ ಸೇ ಎಂಪ್ಲಾಯ್ಮೆಂಟ್ಗೆ ಒಂದು ಕಾನೂನನ್ನು ತಂದು 100 ದಿವಸಗಳಿಂದ ಯಾರು ಅರ್ಜಿ ಕೊಡ್ತಾರೋ ಪಂಚಾಯತಿಗಳಲ್ಲಿ ಅವರಿಗೆ ಕೆಲಸ ಕೊಡಬೇಕು ಅಂತ ಕಾನೂನು ಮಾಡಿದ್ರು. ಅದು ಇಡೀ ದೇಶದಲ್ಲಿ ಮೈಗ್ರೇಟ್ ಆಗ್ತಾರೆ. ಕೆಲವು ಕಡೆ ಈಗ ನಾವೆಲ್ಲ ಹಿಂದೆ ಟಾರ್ ಹಾಕೋವಾಗ ಇನ್ನೊಂದು ನೋಡೋ ಬರೀ ತಮಿಳಿಯನ್ಸ್ ನೋಡ್ತಾ ಇದ್ವಿ. ಈಗ ತಮಿಳಿಯನ್ಸ್ ಇಲ್ಲ. ಬಟ್ ಈಗ ನಾವು ನೋಡ್ತಾ ಇರೋದು ಜಾರ್ಖಂಡು ಅಥವಾ ಅಸ್ಸಾಂ ಕಡೆ ಕುರು ಈಗ ಕಾಣಿಸ್ತದೆ. ಅಂದರೆ ಬಡತನ ಎಲ್ಲಿದೆ ಅವ್ರು ಏನು ಮಾಡ್ತಾರೆ, ಬೇರೆ ಕಡೆಗೆ ಎಲ್ಲಿ ಜೀವನ ಮಾಡ್ಬೋದು ವಲಸೆ ಹೋಗ್ತಾರೆ. ಇದನ್ನು ತಪ್ಪಿಸೋದಕ್ಕೆ ಈ ಕಾನೂನು ತಂದಿದ್ದು. ಕಾನೂನಲ್ಲಿ ಭಾಳ ಸ್ಪಷ್ಟವಾದಂಥ ಅವಕಾಶಗಳು ಇದ್ದು ಈಗ ಸಂಪೂರ್ಣವಾಗಿ ಅದನ್ನು ರದ್ದು ಮಾಡಿದ ಡೀಟೇಲ್ಸ್ ಇದೆ. ನಾನು ಡೀಟೇಲ್ಸ್ಗೆ ಹೋಗಲ್ಲ, నేను ಕೊಟ್ಟಿರ್ತೀನಿ. ದಯಮಾಡಿ ಇದು ಬಡವರ ಮೇಲೆ ಅತ್ಯಂತ ಏನು ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಈ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇದೆ. 60% ಇವತ್ತು ರೈತಾಪಿ ಜನ ಇದ್ದಾರೆ. ಎಲ್ಲ 70% ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಏನು ಹೇಳ್ತೀವಿ, ಭೂಮಿಯ ಹಿಡುವಳಿದಾರ ಏನಿದ್ದಾರೆ ನಮ್ಮ ರಾಜ್ಯದಲ್ಲಿ, ಅದು ಬೇರೆ ಕಡೆ ಸ್ಮಾಲ್ ಫಾರ್ಮರ್ಸ್ ಅಂತೀವಿ. 1 ಎಕರೆ 1.5 ಎಕರೆ ಇರೋದು 70% ಇದ್ದಾರೆ. 100 ಎಕರೆಯಲ್ಲಿ 70 ಎಕರೆ ಭೂ ಹಿಡುವಳಿದಾರೆಲ್ಲ 1/2 ಎಕರೆ 1/4 ಎಕರೆ 1 ಎಕರೆ. ಇವರೆಲ್ಲ ಪಾಪ ಬೇಸಾಯ ಮಾಡ್ತಾರೆ, ಬೇರೆ ಟೈಮಲ್ಲಿ ಕೂಲಿ ಮಾಡ್ತಾರೆ. ಅವ್ರಿಗೆಲ್ಲ ಭಾಳ ಅನುಕೂಲವಾದಂಥ ಯೋಜನೆ. ಇದನ್ನು ಸಂಪೂರ್ಣ ಇದಕ್ಕೆ ಕತ್ತಿಸುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿ. ಸೊ ಇದನ್ನು ನಾವು ವಿರೋಧಿಸ್ತೀವಿ, ಪ್ರತಿಭಟಿಸ್ತೀವಿ. ಈಗಾಗಲೇ ನಮ್ಮ ಪಕ್ಷ ತೀರ್ಮಾನ ತಗೊಂಡಿದೆ. ಪ್ರತಿ ಪಂಚಾಯತಿ ಮಟ್ಟದಲ್ಲೂ ಕೂಡ ಕಾಲ್ನಡಿಗೆ ಮಾಡಿಕೊಂಡು ಜನರಿಗೆ ಇದ್ರ ಬಗ್ಗೆ ಗಮನ ಕೊಡಬೇಕು. ಯಾವ ರೀತಿ ಕೇಂದ್ರ ಸರ್ಕಾರ ಇವತ್ತು ಬಡವರ ಮೇಲೆ ಗದಾಪ್ರಹಾರ ಮಾಡಿದೆ, ಇದು ಕೇವಲ ಬಡವರ ಪರ ಅಲ್ಲ, ಶ್ರೀಮಂತರ ಪರ ಅನ್ನೋದನ್ನು ಸಂದೇಶ ಮಾಡೋದಕ್ಕೆ ನಾವು ಕರೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಬರೋ ದಿವಸಗಳಲ್ಲಿ ರೂಪುರೇಷೆಗಳು ಮಾಡ್ತೀವಿ. ಇದನ್ನು ದಿಟ್ಟವಾಗಿ ನಾವು ಗ್ರಾಮ ಮಟ್ಟಕ್ಕೆ ತಗೊಂಡೋಗಿ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮಗೆ ವಿಶ್ವಾಸ ಇದೆ ಈ 2 ಸೀಟ್